ವೇದಿಕೆ ಮೇಲೆ ಇದ್ದೇನೆ. ನಿಮ್ಮ ಮುಂದೆ ಜನಾಬ್ ಶಬ್ಬೀರ್ ಸಾಬ್ ರವರು ಭಾಷಣ ಮಾಡುತ್ತಾರೆ, ಕೇಳೋಣ ಇನ್ಶಾಅಲ್ಲಾ. अस्सलामु अलैकुम वरहमतुल्लाहि वबरकातुहू। नहमदुहु व नसल्ली अला रसूलिल करीम, अम्मा बाद। रब्बि इश्रह ली सदरी व यस्सिर ली अमरी वहलुल उक़दतम मिन लिसानी यफ़क़हू क़ौली। सुब्हानका ಲಾ ಇಲ್ಮ ಲನಾ ಮಾ ಅಲ್ಲಮ್ತನಾ। ನನ್ನ ಸಹಪಾಠಿಗಳೇ, ನಿಮ್ಮ ಮುಂದೆ ಒಂದು ನನ್ನ ಅರ್ಥವಾದ ಭಾಷೆಯಲ್ಲಿ ಹೇಳ್ಬೇಕಂತ ಮಾತು ಅಂದ್ಕೊಂಡಿದ್ದೆ. ಆ ಮಾತನ್ನು ಹಾರಿಸ್ ಸರ್ ಹೇಳ್ಬಿಟ್ರು. ನನ್ನ ಭಾಷೆ ಅವರು ಎಸ್ಕೇಪ್ ಮಾಡಿಬಿಟ್ರು. ನನ್ನ ಹತ್ರ ಹೇಳೋಕ್ಕೇನು ಇಲ್ಲ, ಯಾಕಂದರೆ ನಾನು ನಿಮ್ಮಂಗೇನು ಓದ್ಕೊಂಡು ಬರೋಲ್ಲ, ಕಲಿಯಕ್ಕೆ ಬರ್ತಾ ಇದ್ದೀನಿ, ಬಟ್ ಹೋಮ್ವರ್ಕ್ ಮಾಡಲ್ಲ ನಾನು. ಸೊ ಅದರಲ್ಲಿ ಕ್ಷಮೆ ಕೇಳುತ್ತಾ, ಹಾರಿಸ್ ಸರ್ ತಮ್ಮ ಭಾಷೆಯಲ್ಲಿ ಕೃತಜ್ಞತೆ ಸಲ್ಲಿಸುವ ಬಗ್ಗೆ ಹೇಳಿದ್ರು, ಅಲ್ಹಮ್ದುಲಿಲ್ಲಾ. ನಾನು ಈಗ ಒಂದು 2-3 ಪದಗಳ ಬಗ್ಗೆ ಮಾತಾಡೋಣ ಅಂತಿದ್ದೀನಿ, ಏನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ. ಅಲ್ಹಮ್ದುಲಿಲ್ಲಾ, ಸುಬ್ಹಾನಲ್ಲಾ, ಇನ್ಶಾ ಅಲ್ಲಾ, ಮಾಶಾ ಅಲ್ಲಾ. ಈ ಪದಗಳು ಬಹಳ ಸುಲಭ, ಹೇಳಕ್ಕೆ ಬಹಳ ಸುಲಭ, ಅದರ ಅರ್ಥ ಬಹಳ ಗಂಭೀರ. ಈ ಹಿಂದೆ ಒಂದು ಹದೀಸ್ ಹೇಳಿದ್ರು ಅನ್ಸುತ್ತೆ, ಅಲ್ ಕಿಬ್ರು, ಏನು ಹೇಳಿದ್ರು, ಅಲ್ ಕಿಬ್ರು ಅಹಂಕಾರದ ಬಗ್ಗೆ ಒಂದು ಹದೀಸ್ ಹೇಳಿದರು. ಜ್ಞಾಪ ಆಗುತ್ತಾ ಇಲ್ಲ. ಅಲ್ ಕಿಬ್ರು ಬತರುಲ್ ಹಾಕಿ ವಜಂತುಲ್ ನಾಸ್. ಅಹಂಕಾರ ಅಂದ್ರೆ ಏನಂದ್ರೆ ಸತ್ಯವನ್ನು ನಿರಾಕರಿಸುವುದು ಮತ್ತು ಸರ್ವಸಾಮಾನ್ಯರನ್ನು ಕೀಳಾಗಿ ನೋಡುವುದು. ಕೀಬರ್ ಅಂದ್ರೆ ಅಹಂಕಾರ. ಹೆಮ್ಮೆ ಅಂದ್ರೆ ಫಹರ್. ಹೆಮ್ಮೆ ಮತ್ತು ಕೀಬರ್ ಎರಡೂ ಒಂದೇ ಅರ್ಥ. ಹೆಮ್ಮೆ ಅಂದ್ರೆ ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ, ಮಾಶಾ ಅಲ್ಲಾ, ಅದು ಹೆಮ್ಮೆ. ನನ್ನ ಮಗ ಚೆನ್ನಾಗಿ ಓದ್ತಾವನೆ, ಇದು ಅಹಂಕಾರ. ಇದರಲ್ಲಿ ಏನು ವ್ಯತ್ಯಾಸ? ಇನ್ಶಾ ಅಲ್ಲಾ, ನನ್ನ ಮಗ ಚೆನ್ನಾಗಿ ಓದ್ತಾವನೆ, ಮಾಶಾ ಅಲ್ಲಾ, ಇದು ಅಹಂಕಾರ, ನನ್ನ ಅಹಂಕಾರ. ನನ್ನ ಮಗ ಚೆನ್ನಾಗಿ ಓದ್ತಾವನೆ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಇದು ನನ್ನ ಅಹಂಕಾರ. ದೇವ್ರ ದಯೆಯಿಂದ ನನ್ನ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಇದು ನನ್ನ ಅಹಂಕಾರ. ಈ ನನ್ನ ಮಕ್ಕಳೇ ಚೆನ್ನಾಗಿ ಓದ್ತಾ ಇರೋದು, ಬೇರೆಯವರಲ್ಲಿ ಏನೂ ಇಲ್ಲ, ಇದು ದುರಹಂಕಾರ, ಇದು ಕಿಬು. ಸೊ ಈ ಕಿಬುರಿಂದ ನಾವು ದೂರ ಇರಬೇಕು. ನಾನು ಈ ಹಿಂದೆ ಹೇಳಿದ್ದೆ, ಕಿಬು ಉಂಟು ಕೀಳ್ದಂಗೆ ಅಂತ. ವಿದ್ಯೆ ಬೇರೆ, ಸಂಸ್ಕಾರ ಬೇರೆ ಅಂತ ಈ ಹಿಂದೆ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ವಿದ್ಯೆ ಇರೋರೆಲ್ಲ ಸಂಸ್ಕಾರಿ ಆಗಲ್ಲ. ವಿದ್ಯೆ ಶೇತಾನಲ್ಲಿ ಜಾಸ್ತಿ ಇತ್ತು. ಇದು ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗಿಂತ ಮುಂಚೆ ನಾನು ತಿಳ್ಕೊಳ್ಳೋಣ ಅಂತ, ನನ್ನಲ್ಲಿ ಅದು ಫಸ್ಟ್ ಬರಲಿ ಅಂತ. ನಿಮ್ಗೆ ಪದೇ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗಿಂತ ಮುಂಚೆ ನಾನು ಕಲಿಬೇಕು ಅಂತ. ಅಹಂಕಾರ ಅನ್ನೋದು ಸಾಕಷ್ಟು ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು. ಸ್ವಲ್ಪ ನಮ್ಮ ಹತ್ರ ಒಂದು ಬೈಕ್ ಇರುತ್ತೆ, ಯಾವಾಗಲೇ ನಾವು ಬೇರೆಯವ್ರಿಗೆಲ್ಲ ಅಹಂಕಾರ ಅಂತ ನೋಡ್ತೀವಿ. ಅಲ್ಹಮ್ದುಲಿಲ್ಲಾ, ನನ್ನ ಹತ್ರ ಒಂದು ಬೈಕ್ ಇದೆಯಪ್ಪ, ಅದು ಅಹಂಕಾರ, ನನ್ನ ಅಹಂಕಾರ. ದೇವರು ನನಗೆ ಇಷ್ಟನ ಕೊಟ್ಟಿದ್ದಾನಲ್ಲ ಅಂತ ನಾವು ಹೆಮ್ಮೆ ಪಡೋಣ, ಅದು ಹೆಮ್ಮೆ. ನನ್ನ ಹತ್ರ ಬೈಕ್ ಇದೆ, ನನ್ನ ಹತ್ರ ಸೈಕಲ್ ಇದೆ, ಇದು ದುರಹಂಕಾರ. ಸೊ ದುರಹಂಕಾರದಿಂದ ದೇವರಿಗೆ ಬಹಳ ಕೋಪ ಬರುತ್ತೆ. ದುರಹಂಕಾರ ದೇವರು ಸಹಿಸಲ್ಲ. ಸೊ ಆದ್ದರಿಂದ ತಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಪದಗಳು ಅಳವಡಿಸ್ಕೊಳ್ಳಿ. ಏನೇ ಹೇಳಿ ಇನ್ಶಾ ಅಲ್ಲಾ ಹೇಳಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ತಿರ ಒಂದು ನಿಯೋಗ ಬರುತ್ತೆ, ಯಾವುದೋ ಕೆಲವು ವಿಷಯಗಳು ಕೇಳಕ್ಕೆ. ಬಹುಶಃ ಅಲ್ ಕಹಫ್ ಬಗ್ಗೆ, ಅಲ್ ಕಹಫ್ ಅಲ್ಲಿ ಇದೆ ಅನ್ಸುತ್ತೆ, ಸೂರಾ ಕಹಫ್ ಅಲ್ಲಿ ಅಸ್ಹಾಬೆ ಕಹಫ್ ಬಗ್ಗೆ ಕೇಳಲು ಕೆಲವು ನಿಯೋಗ ಬರುತ್ತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ಅಲ್ಲಾಹನ ಭೂತ ಅಂತೀರಲ್ಲ, ನಿಮ್ಗೆ ಅಲ್ಲಾಹನ ಕಡೆಯಿಂದ ಎಲ್ಲ ವಿಷಯಗಳು ತಿಳಿಯುತ್ತಲ್ಲ, ನಮ್ಗೆ ಅಸ್ಹಾಬೆ ಕಹಫ್ ಬಗ್ಗೆ ಹೇಳಿ ಅಂತ. ಸೊ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವಾಗ ಆಯ್ತು, ನಾಳೆ ಬಂದು ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಇನ್ಶಾ ಅಲ್ಲಾ ಪದ ಬಳಸಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ಶಾ ಅಲ್ಲಾ ಪದ ಬಳಸಿರೋದಿಲ್ಲ. ನಾಳೆ ಬಂದು ಹೇಳ್ತೀನಿ ಅಂತ ತಫ್ಸೀರ್ಗಳಲ್ಲಿ ಸಿಗುತ್ತೆ. ಒಂದು ತಿಂಗಳು ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ವಹಿ ಕಳಿಸಿಲ್ಲ. ಒಂದು ತಫ್ಸೀರಲ್ಲಿ 2 ತಿಂಗಳು ಅಂತಿದೆ, ಒಂದು ತಫ್ಸೀರಲ್ಲಿ 1 ತಿಂಗಳು ಅಂತಿದೆ, ಒಂದು ತಫ್ಸೀರಲ್ಲಿ 15 ದಿವಸ ಅಂತಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಡೈಲಿ ಕುರಾನ್ ಅವತ್ತು ಹಾಕಿತ್ತು. ಬಟ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ಶಾ ಅಲ್ಲಾ ಅಂತ ಪದ ಬಳಸಿಲ್ಲ. ಆ ಇನ್ಶಾ ಅಲ್ಲಾ ಪದ ಬಳಸೋದಕ್ಕೆ 1 ತಿಂಗಳ ಕಾಲ ಕುರಾನ್ ಅವತರಣೆ ಆಗಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಮುಜುಗರ ಆಗ್ತಿತ್ತು. ಯಾಕಪ್ಪ ಇವರೆಲ್ಲ ಬಂದು ನನಗೆ ಚಾಲೆಂಜ್ ಮಾಡಿ ಹೋಗಿದ್ದಾರಲ್ಲ, ನಿಮ್ಗೆ ಅಸ್ಹಾಬೆ ಕಹಫ್ ಬಗ್ಗೆ ಹೇಳ್ತೀನಿ, ಗೊತ್ತಿದ್ರೆ ಹೇಳಿ ಅಂತ, ಬಟ್ ನಾನು ಹೇಳಕ್ಕಾಗ್ತಾ ಇರೋಲ್ಲ ಅಂತ. ಸೊ ಆವಾಗ ಅವ್ರ ತಪ್ಪಿನ ಅರಿವಾಯಿತು. ಅಲ್ಲಾಹನು ಮತ್ತೆ ಕುರಾನ್ನ ಸೂರಾ ಕಹಫ್ ನಾಜಿಲ್ ಆಯಿತು. ಆವಾಗ ಅವರಿಗೆ ಯಹೂದಿಗಳಿಗೆ ಕುರಾನ್ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಸೊ ನಾನು ಹೇಳೋದೇನಂದ್ರೆ, ನಮ್ಮ ಜೀವನದಲ್ಲಿ ನಾವು ಈ ಸಣ್ಣ ಸಣ್ಣ ಪದಗಳು ಹೇಳ್ಕೊಳ್ಳೋಣ. ಇನ್ಶಾ ಅಲ್ಲಾ ಮನೆಗೆ ಹೋಗ್ತೀನಪ್ಪ, ಇನ್ಶಾ ಅಲ್ಲಾ ನಾನು ಆಟ ಆಡಕ್ಕೆ ಬರ್ತೀನಿ, ಇನ್ಶಾ ಅಲ್ಲಾ ಬರ್ತೀನಿ, ಅಲ್ಹಮ್ದುಲಿಲ್ಲಾ ನಮ್ಗೆ ಚೆನ್ನಾಗಿ ರಿಸಲ್ಟ್ ಬಂತು, ಅಲ್ಹಮ್ದುಲಿಲ್ಲಾ ನಮ್ಮ ತಂದೆಯವರು ನನಗೆ ಗಾಡಿ ಕೊಡಿಸಿದ್ರು, ಅಲ್ಹಮ್ದುಲಿಲ್ಲಾ ಹೊಸ ಬಟ್ಟೆ ತಗೊಂಡೆ, ಇನ್ಶಾ ಅಲ್ಲಾ ನಾನು ಹೋಗಿ ನಾಳೆ ಒಳ್ಳೆ ಎಕ್ಸಾಮ್ ಬರೀತೀನಿ. ಈ ಸಣ್ಣ ಸಣ್ಣ ಪದಗಳು ಜೀವನ ಬಳಸ್ಕೊಳ್ಳಿ. ಅಹಂಕಾರ ಮತ್ತು ನಾನು ಹೆಮ್ಮೆ ಅಂತ ಹೇಳಿಲ್ಲ, ಇದರಲ್ಲಿ ಸೂಕ್ಷ್ಮತೆ ತಿಳ್ಕೊಳ್ಳಿ. ಯಾವತ್ತೂ ಯಾವುದೇ ಕಾರಣಕ್ಕೂ ದಯವಿಟ್ಟು ಅಹಂಕಾರ ಪಡಿಬೇಡಿ. ಅಹಂಕಾರ ಅಂತ ಬೇಡ. ನೀವು MBBS ಆಗಿ
ಇವು ಹಾಫಿಜ ಕುರಾನ್ ಆಗಿ, ಆಲಿಮಾಗಿ, ಮೌಲ್ವಿಯಾಗಿ, ಚಪರಾಸಿಯಾಗಿ, ಕೂಲಿ ಮಾಡೋನಾಗಿ ಅಹಂಕಾರ ಯಾರಿಗೂ ಬಿಡಲ್ಲ. ನಾನು ಹಾಫಿಜ ಕುರಾನ್, ನಾನು ಎಷ್ಟು ಚೆನ್ನಾಗಿ ಓದ್ತೀನಿ ಕುರಾನ್, ಇವರೆಲ್ಲ ಯಾರು ಇಲ್ಲ ನನ್ನ ಮುಂದೆ ಅಂದ್ರೆ ಅದು ಅಹಂಕಾರ. ಅವ್ರಿಗೆ ಏನೂ ಕೆಲಸ ಬರಲ್ಲ. ಸೊ ಅದಕ್ಕೆ ಅಹಂಕಾರದಿಂದ ದೂರ ಇರಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಕನ್ನಡ ಕಲಿ ಅಕಾಡೆಮಿಗೆ ಮತ್ತು ಹ್ಯಾರಿಸ್ ಸರ್ಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಲಾಮ್ ಅಲೈಕುಂ. ಮಾಷಾ ಅಲ್ಲಾಹ್, ಅತ್ಯುತ್ತಮವಾಗಿ ಅರ್ಥಗರ್ಭಿತವಾಗಿ ಮಾತನಾಡಿದ್ದಾರೆ. ಅವರ ಕಿವಿ ಮಾತು ಒಂದು ಏನೆಂದರೆ, ನಾವು ಯಾವಾಗಲೂ ಅಹಂಕಾರವನ್ನು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಏನಾದರೂ ಒಂದು ಪ್ಲಾನ್ ಮಾಡಿದ್ರು ಕೂಡ ನಾವು ಅದನ್ನು ಹೇಳುವಾಗ ಇನ್ಶಾ ಅಲ್ಲಾಹ್ ಬಳಸಬೇಕು. ಸೊ ಇವುಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸೋಣ. ಇನ್ಶಾ ಅಲ್ಲಾಹ್ ಅಲ್ಲಾಹ್ ಅದಕ್ಕೆ ತೌಫೀಕ್ ನೀಡಲಿ ಅಂತ ಪ್ರಾರ್ಥಿಸುತ್ತಾ, ಹಾಗೆ ನಮ್ಮ ಶಬೀರ್ ಸಾಹೇಬರು ನಮ್ಮ ಅಕಾಡೆಮಿಗೆ, ಕನ್ನಡ ಕಲೆ ಅಕಾಡೆಮಿಗೆ ಮತ್ತು ಇಂಗ್ಲಿಷ್ ಅಕಾಡೆಮಿಗೆ ಮತ್ತು ನಮ್ಮ ಎಲ್ಲ ಸಂಸ್ಥೆಗೆ ತುಂಬ ಸಹಕಾರಿಯಾಗಿದ್ದಾರೆ. ಈ ಸಂಸ್ಥೆಯ ತುಂಬ ಕೆಲಸಗಳಲ್ಲಿ ಮುನ್ಸಿಪಾಲಿಟಿ ಕಡೆಯಿಂದಲೂ ಎಲ್ಲ ಕೆಲಸಗಳನ್ನು ಮಾಡಿಕೊಡುವುದರಲ್ಲಿ ತುಂಬ ಎತ್ತಿದ ಕೈಯಾಗಿದ್ದು, ಅವರು ತುಂಬ ನಮಗೆ ಹೆಲ್ಪ್ಫುಲ್ ಆಗಿದ್ದರು, ಸಹಕಾರಿಯಾಗಿದ್ದರು. ಸೊ ನಮ್ಮ ಎಲ್ಲ ಕಡೆಯಿಂದಲೂ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಸೊ ಇನ್ನು ಈ ಥರದ ಸ್ಪೀಚ್ಗಳನ್ನು ಕೇಳೋಣ. ದಯವಿಟ್ಟು ನಮ್ಮ ಚಾನೆಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ.